ರಾಜ್ ಸಂಗೀತವಾಣಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ 66ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ರಾಜ್ ಸಂಗೀತವಾಣಿಯಲ್ಲಿ ಯಾವುದೇ ಒಂದು ವಿಶೇಷವಾದ ದಿವಸ ವಿಶೇಷವಾದ ಕಾರ್ಯಕ್ರಮ ಇದ್ದೇ ಇರುತ್ತೆ ಅಂತ ನಿಮಗೆ ಗೊತ್ತು. ಅದಕ್ಕಿಂತ ಮೊದಲು ಒಂದು ಮಾತು ಹೇಳ್ತೀನಿ. 12ನೇ ಶತಮಾನದಲ್ಲಿ ಬಸವಣ್ಣವರು, 21ನೇ ಶತಮಾನದಲ್ಲಿ ನನ್ನ ದೇವರು ರಾಜಣ್ಣವರು, ಇನ್ನು ಮಿಕ್ಕ ಶತಮಾನಗಳಲ್ಲಿ ಖಂಡಿತ ಅವರ ಮುಂದಿನ ಪೀಳಿಗೆ ನಮ್ಮ ಶಿವಣ್ಣವರು. ಶಿವಣ್ಣನವರ ಕುರಿತಾದಂಥ ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಬೆಂಗಳೂರು ರಾಜಧಾನಿಯಲ್ಲಿ ಮೊನ್ನೆ ಪಿಟೀಲು ಚೌಡಯ್ಯ ಕಲಾಮಂದಿರದಲ್ಲಿ ಒಂದು ಅದ್ಭುತವಾದಂಥ ಸಮಾರಂಭ, ಸಡಗರ. ಆ ಸುಗ್ಗಿಯ ಹಬ್ಬವನ್ನು ನೋಡೋಕ್ಕೆ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಿಂದ, ಎಲ್ಲ ಜಿಲ್ಲೆಗಳಿಂದ ಬಹುಶಃ ಅಭಿಮಾನಿಗಳು ಸಹಾಯಹಸ್ತ ಚಾಚಿದಂಥವರು ಬಂದಿದ್ದರು. ಮುಖ್ಯವಾಗಿ ಅಲ್ಲಿ ಶಿವಣ್ಣ ಸಂಭ್ರಮ ಅನ್ನೋ ಅದ್ಭುತವಾದಂಥ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದರ ಮುಖ್ಯ ಉದ್ದೇಶ ತ್ರಿಚಕ್ರ ವಾಹನವನ್ನು ದೇಣಿಗೆಯಾಗಿ ಕೊಡುವಂಥದ್ದು, ಶಾಲಾ ವಿದ್ಯಾರ್ಥಿನಿಯರಿಗೆ ದೇಣಿಗೆ ಕೊಡುವಂಥದ್ದು, ತುರ್ತು ಚಿಕಿತ್ಸಾ ವಾಹನ ದೇಣಿಗೆಯಾಗಿ ಕೊಡುವಂಥದ್ದು, ಇದು ಮುಖ್ಯ ಉದ್ದೇಶ. ಹಾಗೆಯೇ ಅಲ್ಲಿ ರಾಜಕೀಯ ಧುರೀಣರಾಗಿರ್ಬೋದು, ಕರ್ನಾಟಕದ ಕನ್ನಡ ಚಲನಚಿತ್ರರಂಗದ ನಿರ್ದೇಶಕರು, ಅಭಿಮಾನಿಗಳು, ಅಧ್ಯಕ್ಷರು ಇವರೆಲ್ಲ ಸೇರಿದ್ದು ನಿಜವಾಗ್ಲೂ ಒಂದು ಕಡೆ ಕನ್ನಡ ಚಿತ್ರರಂಗದ ಅಥವಾ ಕರ್ನಾಟಕ ರಾಜ್ಯದ ಅಭಿಮಾನಿಗಳ ಕಲಾ ಜಾತ್ರಾ ಮಹೋತ್ಸವ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವಾಗ ಮೊದಲನೇದಾಗಿ ನಮ್ಮ ಖ್ಯಾತ ನಾಯಕ ನಟಿ, ಪೋಷಕ ನಟಿ ವಿನಯಾ ಪ್ರಕಾಶ್ ಅವರು ಆ ಅದ್ಭುತವಾದ ವೇದಿಕೆನ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದ್ರು ಅದನ್ನು ನೋಡಬೇಕು. ಹಾಗೆಯೇ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಹೇಳುವಂಥದ್ದು, ಮೊದಲು ದೀಪ ಬೆಳಗಬೇಕು ಅಂತ. ಆದರೆ ನಾವು ಪ್ರತಿನಿತ್ಯ ಬೆಳಗೋದು ಹಚ್ಚೇವು ಕನ್ನಡದ ದೀಪ ಅಂತ. ಬನ್ನಿ, ಆ ಕನ್ನಡದ ದೀಪವನ್ನು ಬೆಳಗೋದಕ್ಕೆ ಕರ್ನಾಟಕದ ಸಾರಿಗೆ ಸಚಿವರು, ಗೃಹ ಮಂತ್ರಿಗಳಾದಂಥ ಅಶೋಕ್ ಅವರು, ಹಾಗೆಯೇ ಅಂಬರೀಷ್ ಅವರು, ಶಿವಣ್ಣನವರು, ಅಲ್ಲಿ ವೇದಿಕೆ ಮೇಲೆ ನಡೆದಿದ್ದಂಥ ಗಣ್ಯರು ಯಾವ ರೀತಿ ಕನ್ನಡ ದೀಪವನ್ನು ಬೆಳಗಿದ್ರು, ಯಾವ ರೀತಿ ವಿನಯ ಪ್ರಕಾಶ್ ಮಾತನಾಡಿದ್ರು, ನೀವೇ ನೋಡಿ. ಶಿಲ್ಲೆ ಒಡ್ಡಿ ಬೆಳ್ಳು ಇಟ್ಟು ಬಾಯಲೆ ಶಿವ ಬಂದ ಎದ್ದು ನಿಲ್ಲು ಸಿದಲೆ ಶಿವ ಚಿಲ್ರ ಕಾಸಿದ್ರೆ ಒಡ್ಡಿ ಚಿಲ್ರ ಕಾಸಿದ್ರೆ ಒಡ್ಡಿ ಚಿತ್ರರಂಗದ ಕುಟುಂಬದ ಆತ್ಮೀಯ ಸದಸ್ಯರು ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾದ ಆದರವಾದ ಸ್ವಾಗತ. ಹಾಗೆಯೇ ರಾಜಕೀಯ ರಂಗದ ಧುರೀಣರು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಕೆಲವರು ಈಗಾಗಲೇ ಆಗಮಿಸಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅಲ್ಲದೆ ಶಿವರಾಜ್ ಕುಮಾರ್ ಅಭಿಮಾನಿ ಬಳಗ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸವಿನಯ ಆಮಂತ್ರಣ ಹಾಗೂ ಸ್ವಾಗತ. ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸೋಣ. ಕನ್ನಡದ ಖ್ಯಾತ ಹಿನ್ನೆಲೆ ಗಾಯಕರಾದ ರಮೇಶ್ ಚಂದ್ರ ಅವರಿಂದ ಒಂದು ಪ್ರಾರ್ಥನಾ ಗೀತೆ. ಶ್ರೀ ಮಹಾಗಣಪತೆ ನಮಃ.
ಭಾಗ್ಯಂದೋ ಲಕ್ಷ್ಮಿಗೆ ಬಾರಮ್ಮ ನಮ್ಮ ಮಾಲಾಯಿಸ್ತೆ ಗೌರಿ ಭಾಗ್ಯಂದೋ ಲಕ್ಷ್ಮಿಗೆ ಬಾರಮ್ಮ ಹೆಜ್ಜೆದು ಮೇಲೆ ಹೆಜ್ಜೆದು ಇಗ್ಬಿಡಿ ಹೆಜ್ಜೆದು ಮೇಲೆ ಹೆಜ್ಜೆದು ಇಗ್ಬಿಡಿ ಹೆಜ್ಜೆದು ಕಾಲು ಸಭಾ ಮಾಡಿಬಿಡಿ ಹೆಜ್ಜೆದು ಮೇಲೆ ಹೆಜ್ಜೆದು ಇಗ್ಬಿಡಿ ಹೆಜ್ಜೆದು ಕಾಲು ಸಭಾ ಮಾಡಿಬಿಡಿ ಶುಕ್ರವಾರದ್ದು ನಮಾಜು ಠೇಮಿಗೆ ಭಾಗ್ಯಂದೋ ಲಕ್ಷ್ಮಿಗೆ ಬಾರಮ್ಮ ಗೌರಿ ಭಾಗ್ಯಂದೋ ಲಕ್ಷ್ಮಿಗೆ ಬಾರಮ್ಮ ಆಜಾ ಆಜಾ ಶಕ್ಕರ್ಗೆ ತುಪ್ಪ ಕಾಲೊಳಗೆ ಬೇಯಿಸ್ಬಿಟ್ಟು ಬಜಾ ಬಜಾ ಶಕ್ಕರ್ಗೆ ತುಪ್ಪ ಕಾಲೊಳಗೆ ಬೇಯಿಸ್ಬಿಟ್ಟು ಅಚ್ಚೇರಿಗೆ ಉಳ್ಳ ಬಿಳಿಗಿರಿ ಚಪ್ಪಪ್ಪುರಂದು ವಿಠಲೊಂದು ಬೇಗಂ ವಿಠಲೊಂದು ಬೇಗಂ ವಿಠಲೊಂದು ರಾಯ ವಿಠಲೊಂದು ಬೇಗಂ ಲಕ್ಷ್ಮೀ ಆಜೋ ಆಜೋ ಶಕ್ಕರ್ಗೆ ತುಪ್ಪ ಹಾಲೊಳಗೆ ಬೇಯಿಸ್ಬಿಟ್ಟು ಅಚ್ಚೇರಿಗೆ ಉಳ್ಳ ಬಿಳಿಗಿರಿ ಚಪ್ಪಪ್ಪುರಂದು ವಿಠಲೊಂದು ರಾಣಿ ವಿಠಲೊಂದು ರಾಣಿ ವಿಠಲೊಂದು ಬೇಗಂ ವಿಠಲೊಂದು ಬೇಗಂ ಲಕ್ಷ್ಮೀ ಗುರುಗಳು ಸತ್ತೋದ್ರು ಸತ್ತೋಗ್ಬಿಟ್ರು ಗುರುಗಳೇ ಓ ಬದುಕಿದ್ದಾರೆ ನಮ್ದು ಗಾನಗೆ ಕೇಳಿ ಖುಷಿ ಆಗ್ಬಿಟ್ರು ಕುಸ್ತಿ ಆಗಿದಲ್ಲ ಅವರು ಕುಸ್ತೋಗ್ಬಿಟ್ರು ಇನ್ನೊಂದು ಇಷ್ಟಲ್ಗೆ ಇದ್ದಾರೆ ಆಟ ಒಂದು ಹಾಡೇ ತಡ್ಕೊಳಕ್ ಆಗ್ತಲ್ಲ ನಮಗೆ ನಮಸ್ಕಾರ ನಿಮಗೆ ಹಾಡೋರಿಗೆ ಅವಕಾಶ ಕೊಡ್ಬೇಕು ರೀ ಅಲ್ಲ ರೀ ನಮ್ದು ಗಾನ ಕೇಳಕ್ಕೆ ನಿಮ್ಗೂ ಹಣೆ ಬೆಳಗ್ಗೆ ಬರ್ದಿಲ್ಲ ಬಿಡಿ ದಯವಿಟ್ಟು ಕೈ ಮುಗಿತೀನಿ ಇನ್ನೊಂದು ಇಷ್ಟಲ್ಗೆ ಹೇಳ ಬೇಡ ಅಘಲ್ ಅಘಲ್ ಬನ್ನಿ 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 ಬಂದ್ಬಿಟ್ಟು 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 ಶಿಲ್ಲೆ ಒಡ್ಡಿ ಬೆಳ್ಳು ಇಟ್ಟು ಬಾಯಲ್ಲೇ ಶಿವ ಶಿವ ಬಂದ ಎದ್ದು ನಿಲ್ಲು ಸಿದಲೇ ಸ್ವಾತಂತ್ರ್ಯೋತ್ಸವದ ಸುದಿನ ನಮ್ಮೆಲ್ರಿಗೂ ಮಹಾದಿನ. ಶಿವಣ್ಣನ ಸುವರ್ಣ ಸಂಭ್ರಮದಲ್ಲಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಬೇಕಾದಷ್ಟು ಸಾಧನೆಗಳು ಅವರ ಕುಟುಂಬದಲ್ಲಿ ಆಗಿದೆ. ಪುನೀತ್ ಇರ್ಬೋದು, ರಾಘವೇಂದ್ರ ಇರ್ಬೋದು, ಶಿವರಾಜ್ ಇರ್ಬೋದು, ಎಲ್ಲ ಒಂದೇ ಹುಲಿಲಿ 3 ಹುಲಿಗಳು ಹುಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ. ನಾನು ಬಂದಿರೋವಂಥದ್ದು ನಾನೊಬ್ಬ ಪರಮ ಭಕ್ತ ರಾಜ್ಕುಮಾರ್ ಅವ್ರಿಗೆ